ಬಾನಲ್ಲೇ ಮಧುಚಂದ್ರಿಕೆ ಸೇರಿದಂತೆ ಕನ್ನಡ ಹಲವಾರು ಸಿನಿಮಾಗಳಲ್ಲಿ ನಟನೆ ಮಾಡಿರುವ ಮಾಜಿ IAS ಅಧಿಕಾರಿ ಕೆ ಶಿವರಾಮ್ ಅವರು ಅಗಲಿದ್ದಾರೆ. ಕಳೆದ 12 ದಿನಗಳಿಂದ ಬೆಂಗಳೂರಿನ HCG ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಕೆ ಶಿವರಾಮ್ ಅವರು ಕೊನೆ ಉಸಿರೆಳೆದಿದ್ದಾರೆ. ಶಿವರಾಮ್ ಅವರ ಸ್ಥಿತಿ ಗಂಭೀರವಾಗ್ತಿದೆ ಅಂತ ನಿನ್ನೆ ಎಲ್ಲೆಡೆ ಸುದ್ದಿ ಹರಡ್ತಾ ಇತ್ತು. ಕೆಲ ದಿನಗಳ ಹಿಂದೆ ರಕ್ತದೊತ್ತಡದಲ್ಲಿ ಏರುಪೇರಾಗಿದೆ ಅಂತ ಆಸ್ಪತ್ರೆಯನ್ನು ಸೇರಿದ್ರು. ಇದೀಗ ಹೃದಯಾಘಾತಕ್ಕೊಳಗಾಗಿ ಆರೋಗ್ಯ ಸ್ಥಿತಿ ಸಂಕೀರ್ಣವಾಗಿದೆ ಅಂತ ಹೇಳಲಾಗ್ತಿದೆ. 71 ವಯಸ್ಸಿನ ಶಿವರಾಮ್ ಅವರು ಗುಣಮುಖರಾಗಲಿ ಅಂತ ಅವರ ಕುಟುಂಬದವರು, ಅವರ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದರು. ಶಿವರಾಮ್ ಅವರು ಹುಟ್ಟಿದ್ದು ಏಪ್ರಿಲ್ 6, 1953ರಲ್ಲಿ. ಇವರು ಮೂಲತಃ ರಾಮನಗರ ಜಿಲ್ಲೆಯ ಕುರುಗುಹಳ್ಳಿನವರು. ಇವರ ಮೂಲ ಹೆಸರು ಶಿವರಾಮ್ ಕೆಂಪಯ್ಯ. ಇವರ ಪತ್ನಿ ಹೆಸರು ವಾಣಿ ಶಿವರಾಮ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಬಾನಲ್ಲೇ ಮಧುಚಂದ್ರಿಕೆ ಸಿನಿಮಾದಲ್ಲಿ ನಟನೆ ಮಾಡಿ ಕರ್ನಾಟಕದ ಮನೆ ಮಾತಾಗಿದ್ದರು. ವಸಂತ ಕಾವ್ಯ, ಪ್ರತಿಭಟನೆ, ಕನ್ನಡ ಹಲವಾರು ಸಿನಿಮಾಗಳಷ್ಟೇ ಅಲ್ಲದೆ ಬೋಲೆ ಬೋಲೆ ಲಡ್ಕಿ ಹಿಂದಿ ಸಿನಿಮಾಗಳಲ್ಲೂ ನಟನೆ ಮಾಡಿದ್ರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.